ನಾವೇನು 4 ಅಂತ ತಿಳ್ಕೊಂಡ್ವಿ. ಏನು? ಶಕ್ತಿ, ಚೈತನ್ಯ, ವಸ್ತು, ಕಾನ್ಷಿಯಸ್ನೆಸ್. ಹ್ಮ್ ಸೊ 4 ಆದಾಗ ಈ 4 ಯಾವಾಗ್ಲೂ ನಮ್ಮ ಆತ್ಮಕ್ಕೆ, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್‌ಗೆ ಅಥವಾ ಸೃಷ್ಟಿಗೆ, ನಮ್ಮ ಪರಿಸ್ಥಿತಿಗಳಿಗೆ, ನಮ್ಮ ಭಾವನೆಗಳಿಗೆ, ನಮ್ಮ ಆರೋಗ್ಯಕ್ಕೂ ಪ್ರತಿಯೊಂದು ಕೂಡ ಈ 4 ಕೆಲಸ ಮಾಡ್ತಾ ಇರುತ್ತೆ. ಏನು? ಶಕ್ತಿ ಕೆಲಸ ಮಾಡ್ತಿರುತ್ತೆ. ನೆಕ್ಸ್ಟ್ ಆಲೋಚನೆ, ನೆಕ್ಸ್ಟು ಮ್ಯಾಟರ್, ವಸ್ತು, ನೆಕ್ಸ್ಟು ಆ ಒಂದು ಚೈತನ್ಯ. ಸೊ ಎಕ್ಸಾಂಪಲ್ ಇವಾಗ ಈ ಒಂದು ಏನೋ ವಸ್ತು ಬೇಕು. ಫಾರ್ ಎಕ್ಸಾಂಪಲ್ ಒಂದ್ ದಿನ ಊಟ ಬೇಕು. ಊಟ ಬೇಕಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ಎಲ್ಲಿಂದ ಶುರುವಾಗುತ್ತೆ? ನನಗೆ ಇದು ತಿನ್ಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ಏನೋ ದೇಹಕ್ಕೆ ಕೋರುತ್ತೆ. ದೇಹಕ್ಕೆ ಕೋರಿದ ತಕ್ಷಣ ಆ ಆಲೋಚನೆ ಕೆಲಸ ಮಾಡುತ್ತೆ. ಕೋರಿದ ತಕ್ಷಣ ಈ ಇಡ್ಲಿ ಬೇಕು ಅಂದ್ರೆ ಆ ಒಂದು ಥಾಟ್ ಬಂತು. ಥಾಟ್ ಬಂದ ತಕ್ಷಣ ಏನು? ಆ ಥಾಟಿಗೇನು? ಶಕ್ತಿ ಬೇಕು ಅಲ್ವಾ? ಆ ಶಕ್ತಿ ಎಲ್ಲಿದೆ? ಆತ್ಮದಲ್ಲಿದೆ, ಚೈತನ್ಯದಲ್ಲಿದೆ. ಆ ಶಕ್ತಿಯಿಂದ ಏನ್ ಮಾಡ್ತೀವಿ? ಆ ಮ್ಯಾಟರ್ ಅಂತಕ್ಕಂಥ ಒಂದು ಇಡ್ಲಿನ ಸೃಷ್ಟಿ ಮಾಡ್ತೀವಿ. ನಾನು ನಿಮಗೆ ಇಡ್ಲಿ ಅಂತ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಪ್ರತಿಯೊಂದು ಕೂಡ ಅಷ್ಟೇನೆ ನಮ್ಮ ಆಲೋಚನೆಗಳನ್ನೇ ಸೃಷ್ಟಿ ಆಗ್ತಿದ್ದಾವೆ. ಈ ಆಲೋಚನೆ ಹಾಗಾಗಿ ಭದ್ರವಾಗಿರ್ಬೇಕು. ಏನು ಆಲೋಚನೆ ಮಾಡ್ತೀವಿ ಅಂತಕ್ಕಂಥದ್ದು ಸೃಷ್ಟಿ ಆಗ್ತಾನೆ ಇರುತ್ತೆ. ಈ ಪ್ರಕೃತಿನಲ್ಲಿ ಎಲ್ಲ ಸೃಷ್ಟಿ ಆಗ್ತಿರೋದು ನಮ್ಮ ಆಲೋಚನೆಗಳಿಂದ. ಪ್ರತಿಯೊಬ್ಬರು ಕೂಡ ಬೇಕಂದ ಆಲೋಚನೆಗಳಿಂದ ಅವ್ರವ್ರು ಸೃಷ್ಟಿ ಮಾಡ್ಕೊಂತಿದ್ದಾರೆ. ಇವಾಗ ನಾವು ಊಟದ್ದು ಎಕ್ಸಾಂಪಲ್ ಹೇಳಿದೆ. ಅದೇ ತರ ನಮ್ಮ ಆಲೋಚನೆಗಳು, ನಮ್ಮ ಪರಿಸ್ಥಿತಿಗಳು, ನಮ್ಮ ಒಂದು ಸ್ಥಿತಿಗಳು, ಈ ಪ್ರಾಪಂಚಿಕ ಸ್ಥಿತಿಗಳಲ್ಲಿ ಎಲ್ಲಾನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಈ ಆಲೋಚನೆಗಳ ಮೇಲೆ ಜಾಗ್ರತೆ. ನಾವೇನ್ ಆಲೋಚನೆ ಮಾಡ್ತಿದೀವಿ, ಆಲೋಚನೆ ಅಂತಕ್ಕಂಥದ್ದು ಎಲ್ಲಿಂದ ಬರುತ್ತೆ? ಆತ್ಮದ ಒಂದು ಶಕ್ತಿ ಅದು. ಆತ್ಮದಿಂದ ಬರ್ತಿದೆ ಅದು. ಮ್ಯಾನಿಫೆಸ್ಟ್ ಆಗ್ತಿದೆ. ಹಂಗಾಗಿ ತಸ್ಮಾತ್ ಜಾಗೃತ ಸುಮಾ ಅಂತ ಯಾವಾಗ್ಲೂ ಹೇಳೋರು. ಎಚ್ಚರ. ಈ ಆಲೋಚನೆಗಳೇ ಸೃಷ್ಟಿ ಮಾಡ್ತಿದ್ದಾವೆ. ನಮ್ಮ ಭೌತಿಕ ಸೃಷ್ಟಿ ನೋಡ್ತಿದೀವಿ. ಆ ವಸ್ತು ಅಂತಕ್ಕಂಥದ್ದು ಹೆಂಗ್ ಸೃಷ್ಟಿ ಆಗ್ತಿದೆ? ನಮ್ಮ ಆಲೋಚನೆಗಳಿಂದ ಸೃಷ್ಟಿ ಆಗ್ತಿದೆ. ಈ ಆಲೋಚನೆಗಳ ಹೇಗಪ್ಪ ಹಿಡಿತ ತಗೊಳೋದು, ಕಂಟ್ರೋಲ್ ಹೆಂಗ್ ತಗೊಳೋದು, ಅಥವಾ ಜಾಗೃತಿ ಹೆಂಗ್ ತಗೊಳೋದು ಅಂದ್ರೆ ಧ್ಯಾನ. ಮನಸ್ಸು ಖಾಲಿ ಆಗ್ಬೇಕು. ಶ್ವಾಸದ ಮೇಲೆ ಗಮನ. ಯಾಕೆ ಪ್ರತಿಯೊಬ್ಬ ಗುರು ಏನ್ ಹೇಳ್ತಾನೆ? ಮಾತಿನ ಮೇಲೆ ಜಾಗ್ರತೆ, ನಿನ್ನ ಆಲೋಚನೆ ಮೇಲೆ ಜಾಗ್ರತೆ, ನಿನ್ನ ಭಾವನೆಗಳ ಮೇಲೆ ಜಾಗ್ರತೆ. ಯಾಕಂದ್ರೆ ಇಷ್ಟು ಸೃಷ್ಟಿ ಆಗ್ತಿದೆ. ಏನ್ ಸೃಷ್ಟಿ ಆಗ್ತಿದೆ? ನಿನ್ನ ಆಲೋಚನೆಗಳಿಂದ ಒಂದು ವಸ್ತು ಸೃಷ್ಟಿ ಆಗ್ತಿದೆ. ನನಗೇನೋ ಒಂದು ವಿಷಯ ಬೇಕು ಅಂತಂದ್ರೆ ನಾವು ಫಸ್ಟ್ ಆಲೋಚನೆ ಮಾಡ್ತೀವಿ. ಆಲೋಚನೆ ಮಾಡಿದ ತಕ್ಷಣ ಅದ್ರ ಕಡೆ ಫೋಕಸ್ ಹೋಗುತ್ತೆ. ಫೋಕಸ್ ಅಂದ್ರೆ ಏನು? ಎನರ್ಜಿ ಅದ್ರ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಟ್ರಾನ್ಸ್ಫರ್ ಆದ ತಕ್ಷಣ ಅದು ಸೃಷ್ಟಿ ಆಗುತ್ತೆ. ಅದೇ ನಮ್ಮ ಹತ್ರ ಶಕ್ತಿ ಇದೆ. ಶಕ್ತಿ ಇದೆ. ಅಫ್ಕೋರ್ಸ್ ಎಲ್ಲರ ಹತ್ರ ಶಕ್ತಿ ಇದೆ. ಆ ಶಕ್ತಿನ ಸರಿಯಾಗಿ ತಗೊಂಡೋಗೋದು ಹೆಂಗೆ? ಜಾಗೃತೆ, ಎಚ್ಚರ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂದ್ರೆ ಒಳ್ಳೆ ಆಲೋಚನೆ ಮಾಡಿದ್ರೆ ಒಳ್ಳೇದು ಸೃಷ್ಟಿ ಆಗುತ್ತೆ. ಒಬ್ಬ ಹಿಟ್ಲರ್ ಏನ್ ಮಾಡ್ತಾನೆ? ಒಂದು ದೇಶನ ಡಿಸ್ಟ್ರಾಕ್ಟ್ ಮಾಡ್ಬೇಕು, ಸರ್ವನಾಶ ಮಾಡ್ಬೇಕು ಅನ್ಕಂತಾನೆ. ಅಂತ ಆಲೋಚನೆ, ಕೆಟ್ಟ ಆಲೋಚನೆ. ಏನಾಯ್ತು? 2ನೇ ಮಹಾಯುದ್ಧ ಆಯ್ತು. ಎಕ್ಸಾಂಪಲ್. ನಮ್ಮೊಳಗೆ ಯುದ್ಧ ನಡೀತಿದೆ ಆಲೋಚನೆಗಳಿಂದ. ಅದೇ ಒಂದು ಆಲೋಚನೆಗಳು ಸರಿಯಾಗಿ ಹೋದ್ರೆ, ಸರಿಯಾಗಿದ್ರೆ ಏನಾಗುತ್ತೆ? ಒಳ್ಳೇದು ಸೃಷ್ಟಿ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಅಷ್ಟೇನೆ ಆಗೋದು. ಹಾಗಾಗಿ ಎಚ್ಚರ. ಆಲೋಚನೆಗಳ ಮೇಲೆ ಎಚ್ಚರ, ಮಾತಿನ ಮೇಲೆ ಎಚ್ಚರ. ಮಾತು ಹೆಂಗಿರ್ಬೇಕು ಅಂತಂದ್ರೆ ಅದು ಒಳ್ಳೇದನ್ನೇ ಸೃಷ್ಟಿ ಮಾಡ್ಬೇಕು. ಅದ್ಭುತ ಸೃಷ್ಟಿ ಮಾಡ್ಬೇಕು. ಒಂದು ಹೊಸ ಚೈತನ್ಯ ತರಬೇಕು. ಹೊಸ ಒಂದು ಪ್ರಕಾಶ ತರಬೇಕು ಮಾತಿಂದ ಅಂತ ಮಾತಾಡಬೇಕು. ಮಾತು ಕೂಡ ಶಕ್ತಿನೇ. ಮಾತು ಎಲ್ಲಿಂದ ಬರುತ್ತೆ? ನಮ್ಮ ಆತ್ಮದಿಂದ ಬರುತ್ತೆ, ಚೈತನ್ಯದಿಂದ ಬರುತ್ತೆ, ಶಕ್ತಿಯಿಂದ ಬರುತ್ತೆ. ನಾನೇನ್ ಅನ್ಕೊಂಡ್ರೆ ಅದಾಗ್ತೀವಿ ಅಷ್ಟೇ. ಯಾಕಂದ್ರೆ ನೀನು ಕೂಡ ಶಕ್ತಿನೇ. ಎಸ್ಪೆಷಲಿ ಧ್ಯಾನಿ ಯಾವತ್ತೂ ಮಿರಾಕ್ಯುಲಸ್ ಆಗಿ ಮಾತಾಡ್ಬೇಕು. ಇಲ್ಲ ಅಂದ್ರೂ ಕೂಡ ಆಗಿದೆ ಅಂತ ಅನ್ಬೇಕು. ಯಾಕಂದ್ರೆ ಧ್ಯಾನಿ ಅಂದ್ಕೊಂಡಿದ್ದಾಗುತ್ತೆ. ಯಾಕಂದ್ರೆ ಧ್ಯಾನಿ ಏನ್ ಮಾಡ್ತಾನೆ? ದಿನ ಈ ಮನಸ್ಸನ್ನ ಖಾಲಿ ಮಾಡಿ ಇವತ್ತು ಇಷ್ಟು ಶಕ್ತಿ ಇರೋದು ದಿನಕ್ಕೂ ಶಕ್ತಿ ಹಿಂಗೇ ಜಾಸ್ತಿ ಆಗ್ತಾನೆ ಇರುತ್ತೆ. ಜಾಸ್ತಿ ಶಕ್ತಿ ಆದಷ್ಟು ಅವ್ನು ಬೇಕಂದ್ರೆ ಸೃಷ್ಟಿ ಮಾಡ್ಕೊಂತಾನೆ. ಹಂಗಾಗಿ ನಾವೇನ್ ಕಲಿಬೇಕು? ಎಚ್ಚರ ಕಲಿಬೇಕು. ಕಾವೇರಿ ಪಿರಮಿಡಲ್ಲಿ ಇವತ್ತದೇ ನಾವು ವಿಷಯ ತಿಳ್ಕೊಂಡಿದ್ದು. ಎಚ್ಚರ, ಅವೇರ್ನೆಸ್, ಜಾಗೃತೆ. ಯಾಕಂದ್ರೆ
ನೀನು ಆತ್ಮ ಪದಾರ್ಥ ಅಂದ ತಕ್ಷಣ ಆತ್ಮದಲ್ಲಿ ಯಾವಾಗ್ಲೂ ಶಕ್ತಿ ತುಂಬಿದೆ. ಆ ಶಕ್ತಿ ಆ ಹೊರಗೋಗಕ್ಕೆ ದಾರಿ ಯಾವುದು, ಸೃಷ್ಟಿಯಾಗಕ್ಕೆ ದಾರಿ ಯಾವುದು ಅಂದ್ರೆ ನಿನ್ನ ಆಲೋಚನೆಗಳು, ನಿನ್ನ ಮಾತುಗಳು. ಶಕ್ತಿ ಏನೋ ಇದೆ, ಬಟ್ ಆಲೋಚನೆ ಸರಿ ಇಲ್ಲ. ಶಕ್ತಿ ಏನೋ ಇದೆ, ಮಾತು ಸರಿ ಇಲ್ಲ. ಏನಾಗುತ್ತೆ? ಬೇಡದಿರೋ ಸೃಷ್ಟಿ ಆಗುತ್ತೆ. ನಮಗೇನ್ ಬೇಕು? ಒಳ್ಳೇದು ಬೇಕು, ಅದ್ಭುತಗಳಾಗ್ಬೇಕು, ಮಿರಾಕಲ್ಸ್ ಆಗ್ಬೇಕು. ನನಗೆ ಎಷ್ಟೋ ಕಷ್ಟಗಳಿದಾವೆ. ಆ ಕಷ್ಟಗಳ ಪರಿಹಾರ ಏನಪ್ಪಾ ಅಂತಂದ್ರೆ ಶಕ್ತಿ ಜಾಸ್ತಿ ಮಾಡ್ಕ. ನಿನ್ನ ಹತ್ರ 1 kg ಶಕ್ತಿ ಇದೆ ಅಂತಂದ್ರೆ 1 kg ಶಕ್ತಿ ಇದ್ರೆ ಆ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ನಿನ್ನ ಕೆಜಿ 100 kgಗೆ ನಿನ್ನ ಶಕ್ತಿನ 100 kg ಎಕ್ಸ್ಪಾಂಡ್ ಮಾಡ್ಬೇಕು. ಎಲ್ಲಿಂದ ಬರುತ್ತೆ ಆ ಶಕ್ತಿ ಅಂದ್ರೆ ದಿನ ದಿನ ಧ್ಯಾನ ಸಾಧನೆ ಮಾಡ್ತಾ ಏನಾಗುತ್ತೆ? ಶಕ್ತಿ ತುಂಬುತ್ತೆ. ಆ ಎನರ್ಜಿ ಬಾಡಿನಲ್ಲಿ ಶಕ್ತಿ ತುಂಬುತ್ತೆ. ನಿನ್ನ ಒಂದು ಆರ ಅಂತ ಎಕ್ಸ್ಪಾಂಡ್ ಆಗುತ್ತೆ ದಿನ. ಎಕ್ಸ್ಪಾಂಡ್ ಆದಾಗ ಏನಾಗುತ್ತೆ? ನೀವು ಜೊತೆಗೆ ಶಕ್ತಿ ಜಾಸ್ತಿ ಆದಾಗ ಏನಾಗುತ್ತೆ? ಎಚ್ಚರ ಬರುತ್ತೆ, ನಿನಗೊಂದು ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ನಿನಗೆ ಹೇಳ್ಕೊಡುತ್ತೆ, ಒಳ್ಳೆ ಬುದ್ಧಿ ಜಾಸ್ತಿ ಆಗುತ್ತೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಹೇಳ್ಕೊಡುತ್ತೆ. ಯಾವಾಗ ಬಾಯಿ ಓಪನ್ ಮಾಡ್ಬೇಕು, ಯಾವಾಗ ಮೌನ ಇರ್ಬೇಕಂತ ಹೇಳ್ಕೊಡುತ್ತೆ. ಏನು ಮಾತಾಡ್ಬೇಕಂತ ಹೇಳ್ಕೊಡುತ್ತೆ ಆ ಪ್ರಜ್ಞೆ, ಆ ಬುದ್ಧಿ. ಧ್ಯಾನ ನಿನಗೆ ಹೇಳ್ಕೊಡದೆ ಇದು. ಏನ್ ಹೇಳ್ಕೊಡುತ್ತೆ? ಜಾಗೃತೆಯಿಂದಿರು, ಅವೇರ್ನೆಸ್ ಕಾಪಾಡು. ಅವೇರ್ನೆಸ್ ಕಾಪಾಡ್ಕೊಂಡ್ರೆ ಏನಾಗುತ್ತೆ? ಒಳ್ಳೇದು ಸೃಷ್ಟಿ ಆಗುತ್ತೆ, ಅದ್ಭುತ ಸೃಷ್ಟಿ ಆಗುತ್ತೆ. ಹೆಚ್ಚೆಚ್ಚು ಮೌನ ಇದ್ದಷ್ಟು ಏನಾಗುತ್ತೆ? ನಿನ್ನ ಶಕ್ತಿ ಉಳಿಯುತ್ತೆ, ಕನ್ಸರ್ವ್ ಆಗುತ್ತೆ. ಶಕ್ತಿ ಉಳಿದು ಏನಾಗುತ್ತೆ? ಆ ಶಕ್ತಿಯಿಂದ ನಿನ್ನ ಆರೋಗ್ಯ ಕೂಡ ಅಷ್ಟೇ ವೃದ್ಧಿ ಆಗುತ್ತೆ. ಹಾಗಾಗಿ ಕಡಿಮೆ ಮಾತಾಡ್ಬೇಕು. ಮಾತಿಂದ ಏನಾಗುತ್ತೆ? ಶಕ್ತಿ ಸುಮ್ಮನೆ ವ್ಯರ್ಥ ಆಗ್ತಾ ಇರುತ್ತೆ. ಬೇಕಾದಿದ್ ಮಾತಾಡ್ಬೇಕು, ಬೇಡದಂದಿದ್ ಮೌನ ಇದ್ದಷ್ಟು ಏನಾಗುತ್ತೆ? ನಿನಗೆ ಶಕ್ತಿ ಉಳಿತು, ಆನಂದ ಹೆಚ್ಚಾಯ್ತು, ನಿನ್ನಲ್ಲಿ ಪ್ರಕಾಶ ಹೆಚ್ಚಾಯ್ತು. ನಿನಗೆ ಆ ಶಕ್ತಿ ಏನ್ ಮಾಡುತ್ತೆ? ಕಷ್ಟ ಟೈಮಲ್ಲಿ ಕೆಲಸ ಮಾಡುತ್ತೆ. ಶಕ್ತಿ ಇದೆ ಅಂತ ಸುಮ್ಮನೆ ವ್ಯರ್ಥ ಮಾಡಬಾರ್ದು. ಹಂಗಾಗಿ ಯಾರಿಗೂ ಹೀಲ್ ಮಾಡಬಾರ್ದು. ಪತ್ರಿಜರು ಯಾಕೆ ಹೇಳ್ತಿದ್ರು? ಹೀಲಿಂಗ್ ಅಲ್ಲ, ಹೀಲಿಂಗ್ ಅದು ರಾಂಗ್ ಮೆಥಡ್. ಅದು ತಪ್ಪು. ಯಾಕಂದ್ರೆ ನಿನ್ನ ಶಕ್ತಿ ವ್ಯರ್ಥ ಆಗುತ್ತಲ್ಲಿ. ಇನ್ನೊಬ್ರು ಕರ್ಮ ನಾವು ತಗಂತೀವಿ, ಅವನ್ ಪಾಠ ಕಲಿಯಲ್ಲ. ಇದು ಒಂದು ಬೇರೆ ವಿಷಯ. ಸೊ ಹಂಗಾಗಿ ಆ ಶಕ್ತಿನ ಕನ್ಸರ್ವ್ ಮಾಡ್ಕೋಬೇಕು. ಆ ಕನ್ಸರ್ವ್ ಮಾಡ್ತಕ್ಕಂಥ ವಿಧಾನ ಯಾವ್ದಪ್ಪ ಅಂದ್ರೆ ಅವೇರ್ನೆಸ್. ಈ ಅವೇರ್ನೆಸ್ ಇಂದ ಏನಾಗುತ್ತೆ? ದಿನ ಶಕ್ತಿ ಉಳಿದು ಏನಾಗುತ್ತೆ? ನಿನ್ನಲ್ಲಿ ಹೊಸ ಜ್ಞಾನ ತಿಳಿತಾ ಹೋಗುತ್ತೆ. ಅದೇ ಬೇಕಲ್ಲ ನಮಗೆ, ಹೊಸ ಜ್ಞಾನ ಬೇಕು. ಹೊಸ ಜ್ಞಾನ ಬೇಕಂದ್ರೆ ಏನ್ ಮಾಡ್ಬೇಕು? ಶಕ್ತಿನ ಉಳಿಸ್ಕೋಬೇಕು. ಯಾಕಂದ್ರೆ ನಾನೇನು ಶಕ್ತಿ, ನಾನೇನು ನನ್ನ ಆಲೋಚನೆಗಳು ಆ ಶಕ್ತಿಯಿಂದ ಸೃಷ್ಟಿ ಆಗ್ತವೆ. ನೀವು ಸೇತ್ ಅಂತ ಒಂದು ಬುಕ್ ಇದೆ, ಆ ಬುಕ್ ಓದ್ಬೇಕು. ಆತರು ನೆನಪಾಗ್ತಿಲ್ಲ. ಸೇತ್ ಅಂತ ಒಂದೊಬ್ರು ಪೂರ್ಣಾತ್ಮ, ಅವರು ಚಾನಲಿಂಗ್ ಮಾಡಿ ಈ ಥಾಟ್ಸ್ ಬಗ್ಗೆ ಹೇಳ್ತಾರೆ. ಹಂಗಾಗಿ ಈ ಥಾಟ್ಸ್ ಏನ್ ಮಾಡ್ತವೆ? ಮ್ಯಾಟರ್ನ ಸೃಷ್ಟಿ ಮಾಡ್ತವೆ, ವಸ್ತುನ ಸೃಷ್ಟಿ ಮಾಡ್ತವೆ. ಆ ಒಂದು ಆಲೋಚನೆಗಳು ಅದ್ಭುತನ ಸೃಷ್ಟಿ ಮಾಡ್ಬೋದು, ಡಿಸ್ಟ್ರಕ್ಷನ್ ಸೃಷ್ಟಿ ಮಾಡ್ಬೋದು, ಹಾಳು ಮಾಡ್ಬೋದು. ಹಂಗಾಗಿ ಈ ಆಲೋಚನೆಗಳ ಮೇಲೆ ಇಡ್ತಾ ಎಚ್ಚರ ಅಲ್ವಾ? ಸೊ ಆಲೋಚನೆಗಳು ಯಾವಾಗ್ಲೂ ಭದ್ರವಾಗಿರ್ಬೇಕು. ಅವು ಮಾತು ಭದ್ರವಾಗಿರ್ಬೇಕು. ಇವಿದ್ರೆ ಏನಾಗ್ತವೆ? ಆ ಮ್ಯಾಟರ್ ಅಂತಕ್ಕಂಥದ್ದು, ವಸ್ತು ಅಂತಕ್ಕಂಥದ್ದು ಸರಿಯಾಗಿ ಸೃಷ್ಟಿ ಆಗುತ್ತೆ. ವಸ್ತು ಅಂದ್ರೇನು? ಪರಿಸ್ಥಿತಿಗಳೇ. ವಸ್ತು ಅಂದ್ರೇನು? ಆರೋಗ್ಯನೇ. ವಸ್ತು ಅಂದ್ರೇನು? ದೇಹ ಗಟ್ಟಿಯಾಗಿರ್ಬೇಕಂದ್ರೆ ಮಿರಾಕ್ಲೆಸ್ ಆಗಿ ಆಲೋಚನೆ ಮಾಡ್ಬೇಕು, ಮಿರಾಕ್ಲೆಸ್ ಮಾತುಗಳಾಡ್ಬೇಕು. ನಾವೇನು ಮಾತಾಡ್ತೀವಿ, ಏನು ಆಲೋಚನೆ ಮಾಡ್ತೀವಿ, ಅದು ರಿಫ್ಲೆಕ್ಟ್ ಆಗುತ್ತೆ. ಏನು ಭಾವನೆಗಳು ಬರ್ತವೆ ನಮ್ಮ ದೇಹದ ಮೇಲೆ ರಿಫ್ಲೆಕ್ಟ್ ಆಗ್ತವೆ. ನಮ್ಮ ಚಕ್ರಗಳು ಎಲ್ಲ ಹೆಂಗೆ ಬ್ಲಾಕ್ ಆಗಿದಾವೆ? ಬಿಕಾಸ್ ಆಫ್ ಅವರ್ ಥಾಟ್ಸ್, ಬಿಕಾಸ್ ಆಫ್ ಅವರ್ ಎಮೋಷನ್ಸ್. ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು, ನಮ್ಮ ಭಾವನೆಗಳಿಂದಾನೇ ಈ ಚಕ್ರಗಳೆಲ್ಲ ಎನರ್ಜಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಇನ್ನೊಂದು ಶಕ್ತಿ ನೀನು. ನಾವೆಲ್ಲ ಏನು? ಶಕ್ತಿ ಅಂದ್ಮೇಲೆ ಆ ಶಕ್ತಿಯ ರೂಪನೇನು? ನಮ್ಮ ಆಲೋಚನೆಗಳು. ಆ ಶಕ್ತಿಯ ರೂಪ ಏನು? ನಮ್ಮ ಮಾತು. ಶಕ್ತಿ ಉಳಿಸ್ಕೊಂಡಷ್ಟು ಏನಾಗುತ್ತೆ? ಆ ಪ್ರಜ್ಞೆ ಅಂತಕ್ಕಂಥ ಜಾಸ್ತಿ ಆಗುತ್ತೆ. ನಾವು ಒಳ್ಳೆ ಮಾತಾಡ್ಲಿ, ಒಳ್ಳೆ ಆಲೋಚನೆ ಮಾಡ್ಲಿ, ಒಳ್ಳೊಳ್ಳೆ ಭಾವನೆಗಳಿರಲಿ, ಆ ಒಂದು ಚೈತನ್ಯ ಎಕ್ಸ್ಪಾಂಡ್ ಆಗುತ್ತೆ. ಅದೇ ನೆಗೆಟಿವ್ ಮಾತಾಡ್ಲಿ,
ಆ ಚೈತನ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ನಮ್ಗೆ ಏನಾಗಬೇಕು, ದಿನದಿನಕ್ಕೂ ಧ್ಯಾನದ ಜೊತೆ ಈ ಒಂದು ಜ್ಞಾನ ಕೂಡ ಜಾಸ್ತಿ ಆಗ್ಬೇಕು. ಏನು, ನನ್ನ ಚೈತನ್ಯ ಎಕ್ಸ್ಪಾಂಡ್ ಆಗ್ಬೇಕು. ನಾನು ಚೈತನ್ಯ ಎಕ್ಸ್ಪಾಂಡ್ ಆಗ್ಬೇಕಂತ ಏನ್ ಮಾಡ್ಬೇಕು, ನಾನು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಬೇಕು, ಮಿರಾಕ್ಲಸ್ ಆಗಿ ಆಲೋಚನೆ ಮಾಡ್ಬೇಕು, ಮಿರಾಕ್ಲಸ್ ಆಗಿ ಮಾತಾಡ್ಬೇಕು. ಆ ಮಿರಾಕ್ಲಸ್ ಆಗ್ತಕ್ಕಂಥ ಒಂದು ಭಾವನೆಗಳನ್ನ ಇರ್ಬೇಕು, ಒಂದು ಕಂಪ್ಯಾಷನ್ ಇರಬೇಕು, ಕರುಣೆ ಅಂತಕ್ಕಂಥ ಭಾವನೆ ಇರಬೇಕು, ಸೇವೆ ಅಂತಕ್ಕಂಥ ಭಾವನೆ ಇರಬೇಕು. ಇಂಥ ಭಾವನೆಗಳಿಂದ ಏನಾಗುತ್ತೆ, ಆ ಚೈತನ್ಯ ಎಕ್ಸ್ಪಾಂಡ್ ಆಗುತ್ತೆ, ಆತ್ಮದ ಶಕ್ತಿ ಜಾಸ್ತಿ ಆಗುತ್ತೆ, ಪ್ರಕಾಶ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಸರಿಯಾದ ಗುರು ಏನ್ ಮಾಡ್ತಾನೆ, ಏನ್ ಗಮನಿಸ್ತಾನೆ, ಅವ್ನು ಎಂತ ಮಾತಾಡ್ತಿದ್ದಾನೆ ಗಮನಿಸ್ತಾನೆ, ಎಂತ ಆಲೋಚನೆಗಳು ಮಾಡ್ತಾನೆ ಅಂತ ಗಮನಿಸ್ತಾನೆ. ಅವನ ಆಲೋಚನೆಗಳು ಗೊತ್ತಾಗ್ತವೆ ಗುರುಗೆ. ಸೊ ಮಾಸ್ಟರ್ಸ್ ಇವತ್ತೇನ್ ವಿಷಯ ಅಂತಂದ್ರೆ, ಎನರ್ಜಿ, ಥಾಟ್ಸ್, ಮ್ಯಾಟರ್, ಕಾನ್ಶಿಯಸ್ನೆಸ್. ಎನರ್ಜಿ ಅಂದ್ರೆ ಶಕ್ತಿ, ಥಾಟ್ ಅಂದ್ರೆ ಆಲೋಚನೆಗಳು, ಮ್ಯಾಟರ್ ಅಂದ್ರೆ ವಸ್ತು, ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಅಥವಾ ಜ್ಞಾನ ಅಥವಾ ನಿಮ್ಮ ಒಂದು ತಿಳುವಳಿಕೆ ಅನ್ಕೊಳ್ಳಿ. ನಮ್ಗೆ ಎಷ್ಟು ಜ್ಞಾನ ಇದೆ ಆಧ್ಯಾತ್ಮಿಕತೆಯಿಂದ, ಆಧ್ಯಾತ್ಮಿಕ ಪರವಾಗಿ ಎಷ್ಟು ಜ್ಞಾನ ಇದೆ, ಆ ಬುದ್ಧಿ ಅಥವಾ ಬುದ್ಧಿ ಅನ್ಕೋಬಹುದು, ಎಷ್ಟು ಬುದ್ಧಿ ಇದೆ. ಬುದ್ಧಿ ಅನ್ನೋದು ನಮ್ಮ ಶಕ್ತಿಗೆ, ಆಲೋಚನೆಗಳಿಗೆ ಸಂಬಂಧಪಟ್ಟಿರುತ್ತೆ. ಪತ್ರಿಜಿಯವರು ಇಮ್ಮಿಡಿಯೇಟ್ ತಗೊಳೋರು, ಡಿಸಿಷನ್ಸ್ ತಗೊಳೋರು. ಎಲ್ಲಿಂದ ತಗೊಂತಿದ್ರು ಅಂದ್ರೆ ಆ ಶಕ್ತಿಯಿಂದ. ಆ ಶಕ್ತಿ ಹೆಚ್ಚಾದಾಗ ಏನಾಗುತ್ತೆ, ನಮ್ಮ ಡಿಸಿಷನ್ ತಗೊಳಕ್ ಈಸಿ ಆಗುತ್ತೆ, ನಮ್ಮ ಲೈಫ್ನ ಹೇಗೆ ತಗೊಂಡೋಗ್ಬೇಕಂತ ಗೊತ್ತಾಗುತ್ತೆ. ಆ ಶಕ್ತಿ ಉಳಿಸ್ಕೊಳೋದ್ ಕಲಿಬೇಕು. ಉಳಿಸ್ಕೊಳೋದು ಹೆಂಗ್ ಕಲಿತೀವಿ, ಏನಪ್ಪಾ ದಾರಿ ಅಂತಂದ್ರೆ ಇದೇ ದಾರಿ, ಸರಿಯಾದ ಮಾತುಗಳು, ಸರಿಯಾದ ಆಲೋಚನೆಗಳು. ಪ್ರತಿಯೊಬ್ರು ಭಗವಂತ, ಯಾಕೆ ಭಗವಂತ ಅಂತಿದ್ರು, ಯಾಕಂದ್ರೆ ಆ ಭಗವಂತನಲ್ಲಿ ಏನಿದೆ, ಆಲೋಚನೆಗಳಿದೆ. ಈ ಭೂಮಿ ಎಲ್ಲ, ಈ ಸೃಷ್ಟಿ ಹೆಂಗ್ ಸೃಷ್ಟಿ ಆಯ್ತು, ಆಲೋಚನೆಗಳಿಂದ ಸೃಷ್ಟಿ ಆಯ್ತು. ನಾವಿವತ್ತು ಊಟ ಹೆಂಗ್ ಸೃಷ್ಟಿ ಮಾಡ್ಕೊಂತೀವಿ, ಇದೇ ತರ ಭೂಮಿ ಸೃಷ್ಟಿ ಆಗಿರೋದು. ಈ ಒಂದು ಗಾಡಿ ಏನ್ ಬೇಕು, ಬೇಕಂದಿದ್ದು ಅಂದ್ರೆ ಈ ಜನ್ಮಕ್ಕೆ ಏನ್ ಬೇಕು ಅದೆಲ್ಲ ಸೃಷ್ಟಿ ಮಾಡ್ಕೊಂತಿದ್ದಾನೆ. ಅಂದ್ರೆ ಅವನ ಶಕ್ತಿ ಎಷ್ಟಿದೆ ಅದ್ರ ತರ ಸೃಷ್ಟಿ ಮಾಡ್ಕೊಂತಿದ್ದಾನೆ. ಅದೇ ತರ ಈ ಶಕ್ತಿ ಜಾಸ್ತಿ ಆಗ್ತಾ 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 ಬೇಕಂದ್ರೆ ಸೃಷ್ಟಿ ಮಾಡ್ಕೊಂತ. ಶಿವ ಪರಮಾತ್ಮ ಇದನ್ನೆಲ್ಲ ಸೃಷ್ಟಿ ಮಾಡ್ದ. ಹೆಂಗ್ ಸೃಷ್ಟಿ ಮಾಡ್ದ, ಅವನಲ್ಲಿರ್ತಕ್ಕಂಥ ಶಕ್ತಿಯಿಂದ, ಬುದ್ಧಿಯಿಂದ ಈ ಒಂದು ಭೂಮಿನ ಸೃಷ್ಟಿ ಮಾಡ್ದ, ಬೇರೆ ಬೇರೆ ಲೋಕಗಳು ಸೃಷ್ಟಿ ಮಾಡ್ದ. ಹೆಂಗ್ ಸೃಷ್ಟಿ ಮಾಡ್ದ ಅಂದ್ರೆ ಆ ಒಂದು ಶಕ್ತಿಯಿಂದ. ನಾವು ಕೂಡ ಸೃಷ್ಟಿ ಮಾಡ್ಬೇಕು. ಏನ್ ಸೃಷ್ಟಿ ಮಾಡ್ಕೋಬೇಕಂದ್ರೆ ಒಳ್ಳೇದು. ಈ ಜೀವನಕ್ಕೆ ಏನ್ ಬೇಕು, ಈ ಜೀವನಕ್ಕೆ ಆನಂದ ಬೇಕು, ಈ ಜೀವನಕ್ಕೆ ಆ ಒಂದು ಸರಿಯಾದ ಗುಣಗಳು ಬೇಕು. ಹಾಗಾಗಿ ಇದನ್ನ ಸೃಷ್ಟಿ ಮಾಡ್ಕೋಬೇಕು. ಈ ಸೃಷ್ಟಿ ಮಾಡ್ಕೊಂತಕ್ಕ ಮಾರ್ಗ ಏನಪ್ಪಾ ಅಂತಂದ್ರೆ ಎಚ್ಚರಿಕೆ, ಸರಿಯಾದ ಮಾತುಗಳು, ಸರಿಯಾದ ಆಲೋಚನೆಗಳು. ನೀನು ಆ ಶಕ್ತಿಯಿಂದ ಏನಂದ್ರೆ ವಸ್ತು ಸೃಷ್ಟಿ ಆಗ್ತಿದೆ ಅಲ್ವಾ ಮಾಸ್ಟರ್ಸ್? ಪ್ರತಿಯೊಂದು ಸಾಧ್ಯ. ಎಲ್ಲಿಂದಪ್ಪ ಬರೋದು, ಅದು ಗುಣಾದಿ ಏನಪ್ಪಾ ಅಂದ್ರೆ ಧ್ಯಾನ ಸಾಧನೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಇವೆಲ್ಲ ಒಂದು ಜೊತೆಗೆ ಬುದ್ಧಿ ಸರಿಯಾಗಿ ಬರುತ್ತೆ. ಏನು ತಪ್ಪು ಏನು ಸರಿ ಗೊತ್ತಾಗುತ್ತೆ. ಬುದ್ಧಿ ಬಂತಂದ್ರೆ ಆಟೋಮೆಟಿಕ್ ನಮ್ಮ ಆಲೋಚನೆಗಳ ಮೇಲೆ ಹಿಡಿತಾ ಬರುತ್ತೆ. ಒಂದು ನೆಗೆಟಿವ್ ಆಲೋಚನೆ ಬಂದ ತಕ್ಷಣ ಎಚ್ಚರ ಬರುತ್ತೆ, ಓ ನೆಗೆಟಿವ್ ಇದು ಆಲೋಚನೆ ಸರಿಯಲ್ಲ, ಮೈಂಡ್ ಖಾಲಿ ಮಾಡ್ಕೋಬೇಕು. ನೆಗೆಟಿವ್ ಮಾತು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಒಳಗಡೆ ಕೋಪ ಬರ್ತಾ ಇರುತ್ತೆ, ಅವಾಗೇ ಸ್ಟಾಪ್ ಮಾಡ್ತೀವಿ. ಅದೇ ಬುದ್ಧಿ. ಇದೆಲ್ಲ ಸರಿಯಾದ ಮಾತು ಈ ಮಾತು ಬರಬಾರ್ದು ನನ್ನ ಬಾಯಿಂದ. ಈ ಬಾಯಿಂದ ಏನ್ ಬರ್ಬೇಕು, ಅದ್ಭುತವಾದ ಮಾತುಗಳು ಬರ್ಬೇಕು, ಸರಿಯಾದ ಮಾತು ಬರ್ಬೇಕು, ಮಾತು ಬಂಗಾರ ಆಗ್ಬೇಕು. ಸೊ ಹಾಗಾಗಿ ಮಾಸ್ಟರ್ಸ್, ಯಾವಾಗ ಧ್ಯಾನ ಅಂತಕ್ಕಂಥದ್ದು ಹೆಚ್ಚೆಚ್ಚಾಗುತ್ತೆ, ನಮ್ಮಲ್ಲಿ ಏನಪ್ಪ ಸರಿ ಆಗ್ತವೆ ಅಂದ್ರೆ ನಮ್ಮ ಆಲೋಚನೆಗಳು ಸರಿ ಆಗ್ತವೆ, ನಮ್ಮ ಮಾತುಗಳು ಸರಿ ಆಗ್ತವೆ. ಈ ಆಲೋಚನೆಗಳು ಎಲ್ಲ ಸೃಷ್ಟಿ ಮಾಡ್ತಿರೋದು, ಈ ಮಾತು ಎಲ್ಲ ಸೃಷ್ಟಿ ಮಾಡ್ತಿರೋದು. ಮಾತಿಂದನೇ ಜಗಳಗಳು, ಈ ಆಲೋಚನೆಗಳಿಂದನೇ ಜಗಳಗಳು. ಈ 2ನೇ ಮಹಾಯುದ್ಧ ಹೆಂಗಾಯ್ತು, ಆಲೋಚನೆಯಿಂದನೇ ಆಗಿದ್ದು. ಬುದ್ಧಿ ಇಲ್ದನೆ ಆಗಿರೋದು. ಹಿಟ್ಲರಿಗೆ ಬುದ್ಧಿ ಇದ್ರೆ ಈ ಮಹಾಯುದ್ಧ ಆಗ್ತಿರ್ಲಿಲ್ಲ. ಅವನಿಗೆ ಬುದ್ಧಿ ಇಲ್ಲದೆ ಸರಿಯಾಗಿ ಆಲೋಚನೆ ಮಾಡ್ತಿದ್ದ, ಸರಿಯಾಗಿ ಮಾತಾಡ್ತಿದ್ದ. ಅವನಿಗೆ ಬುದ್ಧಿ ಇಲ್ದಿರೋದಕ್ಕೋಸ್ಕರನೇ ಏನ್ ಮಾಡ್ದ, ಯುದ್ಧನ ಪ್ರಾರಂಭ ಮಾಡ್ದ, 2ನೇ ಮಹಾಯುದ್ಧ. ನಮ್ಮಲ್ಲಿ ಕೂಡ ಯುದ್ಧ ನಡೀತಿದೆ. ನೆಗೆಟಿವ್, ಪಾಸಿಟಿವ್, ಸರಿಯಾದ ಮಾತುಗಳು, ಸರಿಯಲ್ಲದ ಮಾತುಗಳು. ಇವು ಯಾವಾಗಪ್ಪ ಸರಿ ಆಗ್ತಾವ ಅಂತಂದ್ರೆ ಧ್ಯಾನ ಅಂತಕ್ಕಂಥದ್ದು ಹೆಚ್ಚಾಗ್ಬೇಕು. ದಿನ ಧ್ಯಾನ ಜಾಸ್ತಿ ಆಗ್ಬೇಕು. ಜಾಸ್ತಿ ಆದಾಗ ಧ್ಯಾನ ಏನಾಗುತ್ತೆ, ಈ ಒಂದು ಆಲೋಚನೆಗಳ ಮೇಲೆ ಹಿಡಿತಾ ಬರುತ್ತೆ. ನಮ್ಮ ಒಂದು
ಮಾತಿನ ಮೇಲೆ ಹಿಡಿತ ಬರುತ್ತೆ. ಹ್ಮ್ ಸೊ ನಾವು ದಿನ 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 ಆ ಒಂದು ನಮ್ಮ ಆಲೋಚನೆಗಳು ಹೆಂಗಿರ್ಬೇಕಂತಂದ್ರೆ ಫಸ್ಟ್ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆ ನೆಗೆಟಿವ್ ಇರ್ತವೆ. ನೆಗೆಟಿವ್ ಇಂದ ಪಾಸಿಟಿವ್ ಬರಬೇಕು, ಪಾಸಿಟಿವ್ ಇಂದ ಮಿರಾಕ್ಲಸ್ ಆಗ್ಬೇಕು. ನಮ್ಮ ಥಾಟ್ಸ್, ನಮ್ಮ ಆಲೋಚನೆಗಳು ಮಿರಾಕ್ಲಸ್ ಥಿಂಕ್ ಮಾಡ್ಬೇಕು. ಸೃಷ್ಟಿ ಎಲ್ಲ ಕೊಡಕ್ ರೆಡಿ ಇದೆ, ಕೊಡಕ್ ರೆಡಿ ಇದೆ ಸೃಷ್ಟಿ. ನೀನ್ ಹೆಂಗ್ ಆಲೋಚನೆ ಮಾಡ್ತೀಯ ಆತರ ಸೃಷ್ಟಿ. ಈ ಹಣೆ ಬರ ಅಂದ್ರೆ ಏನಲ್ಲ, ನಾವೇನು ಮಾತಾಡ್ತೀವಿ ಅದೇ ನಮ್ಮ ಹಣೆ ಬರ. ಯಾರು ಬರೆಯಲ್ಲ, ನಮ್ಮ ಮಾತುಗಳೇ ನಮ್ಮ ಹಣೆ ಬರಹ, ನಮ್ಮ ಆಲೋಚನೆಗಳೇ ನಮ್ಮ ಹಣೆ ಬರಹ. ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ಕೂಡ ಫ್ರೀ ವಿಲ್ ಇದೆ. ಎಲ್ಲರಿಗೂ ಫ್ರೀ ವಿಲ್ ಇದೆ. ಫ್ರೀ ವಿಲ್ ಅಂದ್ರೆ ಏನು? ಸ್ವೇಚ್ಛೆ, ಫ್ರೀಡಮ್ ಇದೆ. ಆ ಫ್ರೀಡಮ್ ನ ಹೆಂಗಾದ್ರೂ ಬಳಸ್ಕೋಬಹುದು. ಒಬ್ಬ ಹಿಟ್ಲರ್ ಆಗ್ಬೋದು, ಪತ್ರಿಜಿ ಆಗ್ಬೋದು. ಹಿಟ್ಲರ್ ಏನ್ ಮಾಡ್ತಾನೆ? ಅಜ್ಞಾನಿ, ಧ್ಯಾನಿ ಇಲ್ಲ, ಬಟ್ ಧ್ಯಾನ ಇಲ್ಲ. ಬಟ್ ಪತ್ರಿಜಿ ಅವರಿಗೆ ಧ್ಯಾನ ಇದೆ, ಆಧ್ಯಾತ್ಮ ಇದೆ. ಏನ್ ಮಾಡ್ತಾರೆ? ಲೋಕ ಕಲ್ಯಾಣ ಮಾಡ್ತಾರೆ, ಈ ಪ್ರಾಣಿ ಹಿಂಸೆ ನಿಲ್ಲಿಸ್ತಾರೆ. ಯಾಕಂದ್ರೆ ಸರಿಯಾದ ಒಂದು ಆಲೋಚನೆಗಳಿದಾವೆ, ಸರಿಯಾದ ಮಾತುಗಳಿದಾವೆ, ಸರಿಯಾದ ಗುಣ ಇದೆ. ಎಲ್ಲಿಂದ ಬಂತು ಅಂದ್ರೆ ಧ್ಯಾನದಿಂದ ಬಂತು ಅದು. ಸೊ ಹಾಗಾಗಿ ಸೃಷ್ಟಿ ಏನ್ ಕೊಟ್ಟಿದೆ? ಎಲ್ಲರಿಗೂ ಫ್ರೀ ವಿಲ್ ಕೊಟ್ಟಿದೆ, ಫ್ರೀಡಮ್ ಕೊಟ್ಟಿದೆ. ಅಂದೇನ್ ಮಾಡ್ಬೇಕು? ಸರಿಯಾದ ಕಡೆ ಹೋಗ್ಬೇಕು. ಶಕ್ತಿ ಇದೆ, ಸರಿಯಾದ ದಾರಿಗೆ ಹೋಗ್ಬೇಕು. ಶಕ್ತಿ, ಆ ಮಾರ್ಗ ಸರಿಯಾಗಿರ್ಬೇಕು. ಆ ಶಕ್ತಿಯ ಒಂದು ಆ ಒಂದು ಎಲ್ಲಿ ಹೇಗೆ ಹೋಗ್ತಿದೆ ಶಕ್ತಿ ಅಂದ್ರೆ ನಮ್ಮ ಮಾತಿನ ಶಕ್ತಿ. ನಾನು ಇವಾಗ ಹೇಳ್ತಿದ್ದೀನಿ, ಆ ಶಕ್ತಿ ಕೆಲಸ ಮಾಡ್ತಿದೆ. ನಾನು ಅದ್ಭುತವಾಗಿ ನಿಮ್ಗೆ ಮೆಸೇಜ್ ಕೊಡ್ಬೇಕು, ಕ್ಲಾಸ್ ಮಾಡ್ಬೇಕಂದ್ರೆ ಅದೊಂದು ಆಲೋಚನೆ, ಅದು ಕೂಡ ಶಕ್ತಿನೇ. ಆ ಶಕ್ತಿಯ ರೂಪ ಅದು, ಆಲೋಚನೆ, ಮಾತು. ಈ ದೇಹನ್ನ ನಾನು ಒಂದಿನ ಕೂಡಿಸ್ಬೇಕು ಧ್ಯಾನಕ್ಕೆ ಅಂತಂದ್ರೆ, ಆ ಆಲೋಚನೆ ಗಟ್ಟಿಯಾಗಿರೋ ಕೂಡಿಸ್ತೀನಿ ಧ್ಯಾನಕ್ಕೆ. ಆ ಒಂದು ಥಾಟು, ಗಟ್ಟಿಯಾದ ಸಂಕಲ್ಪ, ಆ ಸಂಕಲ್ಪ ಶುದ್ಧವಾಗಿ ಗಟ್ಟಿಯಾಗಿದ್ರೆ ಆಟೋಮೆಟಿಕ್ ನಾವು ಕೂರ್ತೀವಿ, ಒಂದ್ ದಿನ ಕೂರ್ತೀವಿ. ಯಾಕೆ ಕೂರಕ್ಕಾಗಲ್ಲ? ಕೊರತೆ ಎಲ್ಲಿದೆ? ಆ ಥಾಟಲ್ಲಿ. ಆ ಒಂದು ಗಟ್ಟಿಯಾದ ಸಂಕಲ್ಪ ಇಲ್ಲ ಅಲ್ವಾ? ಅಂದ್ರೆ ಆ ಒಂದು ನಾನು ಕುತ್ಕಂತೀನ ಇಲ್ಲ, ನೆಗೆಟಿವ್. ನಮ್ಮ ಮೇಲೆ ನಮಗೆ ಡೌಟು. ನನ್ಗೆ ಕೂತ ತಕ್ಷಣ ಕೈ ನೋವು ಬರ್ತಾವೋ, ಮೈ ನೋವು ಬರ್ತಾವೋ, ಕಾಲ್ ನೋವು ಬರ್ತಾವೋ, ಮತ್ತೆ ನಮ್ಮ ಮೇಲೆ ಡೌಟು. ಇಲ್ಲ ನಾನು ಕುತ್ಕೊಂತೀನಿ ಅಂದ್ರೆ ಏನ್ ನೋವು ಬರಲ್ಲ. ಕುತ್ಕೋಬೇಕು, ನಾನು ಒಂದಿನ ಧ್ಯಾನ ಕುತ್ಕೋಬೇಕು. 24 ಗಂಟೆ ಧ್ಯಾನ ಮಾಡ್ಬೇಕು. ಯಾರೋ ಮಾಡ್ತಾರಂತೆ ಬಳ್ಳಾರಿ ಸೈಡು, ಅವರೆಲ್ಲ 24 ಗಂಟೆ ಧ್ಯಾನ ಮಾಡಿ ಅನುಭವ ಹೇಳಿದ್ದಾರೆ. ನಾನು ಒಂದಿನ ಕುತ್ಕೊಳ್ಳೋಣ ಧ್ಯಾನಕ್ಕೆ, ಕಾವೇರಿ ಪಿರಮಿಡ್ಗೆ ಹೋಗೋಣ, ಒಂದಿನ ಧ್ಯಾನ ಮಾಡೋಣ 24 ಗಂಟೆ. ನೋಡಿ, ಅನ್ಕೋಬೇಕು ಗಟ್ಟಿಯಾಗಿ. ಅನ್ಕೊಂಡಿಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಏನಪ್ಪ ಎಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ನನ್ನ ಥಾಟ್ ಸರಿ ಇಲ್ಲ, ನನ್ನ ಸಂಕಲ್ಪ ಸರಿಯಾಗಿಲ್ಲ, ಸಂಕಲ್ಪ ಶುದ್ಧವಾಗಿಲ್ಲ. ಸಂಕಲ್ಪದಲ್ಲಿ ಏನಿದೆ? ಅಲ್ಲಿ ಒಂದು ಡೌಟ್ ಇದೆ, ಕೊರತೆ ಇದೆ ಅಲ್ಲಿ. ಪತ್ರಿಜಿಯವರು 200 ವರ್ಷ ಕೂತ್ರೆ ನಾವು ಒಂದಿನ ಯಾಕೆ ಕೂತ್ಕೊಳಕ್ಕಾಗಲ್ಲ? ಅವರು ಕೂಡ ಮಾನವರನೇ ಅಲ್ಲ. ಮಾನವರೇನಾದ್ರು ಅವರು ಧ್ಯಾನ ಮಾಡಿ 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 ಭಗವಂತ ಆದ್ರು. ಸಾಧನೆ ಅನ್ಕೋಬೇಕು, ಗಟ್ಟಿಯಾಗಿ ಅನ್ಕೋಬೇಕು. ಯಾಕಂದ್ರೆ ನೀನು ಶಕ್ತಿ, ನೀನು ನಿನ್ನ ಆಲೋಚನೆ ಅಂತಕ್ಕಂಥ ಶಕ್ತಿ ನೀನು. ಆ ಆಲೋಚನೆನೇ ಶಕ್ತಿ, ಮ್ಯಾಟರ್ ಆಗುತ್ತೆ. ಅದು ವಸ್ತಾಗಿ ಸೃಷ್ಟಿ ಆಗುತ್ತೆ. ವಸ್ತು ಅಂದ್ರೆ ಏನು? ಪರಿಸ್ಥಿತಿ, ಒಂದು 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 ಸ್ಥಿತಿ, ಅದು ವಸ್ತು ಸೃಷ್ಟಿ ಆಗುತ್ತೆ. ಹೆಂಗ್ ಸೃಷ್ಟಿ ಆಯ್ತು ಅಂತಂದ್ರೆ ನಿನ್ನ ಆಲೋಚನೆಯಿಂದ ಸೃಷ್ಟಿ ಆಯ್ತು. ಯಾಕಂದ್ರೆ ನೀನು ಶಕ್ತಿ. ಆ ಶಕ್ತಿಯಿಂದ, ಆ ಶಕ್ತಿಯ ರೂಪನೇ ಆಲೋಚನೆ. ಆ ರೂಪದಿಂದ, ಆ ಆಲೋಚನೆ ಅಂತಕ್ಕಂಥ ರೂಪದಿಂದ ಆ ಒಂದು ಸ್ಥಿತಿ ಸೃಷ್ಟಿ ಆಯ್ತು. ನೀವು ಇನ್ನು ರಾಮ್ತ ಅಂತಕ್ಕಂಥ ಒಂದು KZ ನೈಟ್ ಅಂತ ಅವರು ಬುಕ್ಸ್ ಓದಿ, ಅವರು ಒಂದು ಸ್ಪೀಚ್ಗಳು ಕೇಳಿ, ಯೂಟ್ಯೂಬ್ ಅಲ್ಲಿ ಸಿಗ್ತವೆ. ರಾಮ್ತಾ ಸ್ಪೀಚಸ್ ಅಂತ ಕೇಳಿ, ಬೇಕಂದ್ರೆ ಯೂಟ್ಯೂಬ್ ಅಲ್ಲೇ ನೋಡಿ. ಇಂಗ್ಲಿಷ್ ಯಾರು ಬರುತ್ತೆ ಚೆನ್ನಾಗಿ ಕೇಳ್ಬೋದು, ಬಟ್ ಎಷ್ಟು ಅರ್ಥ ಆಗುತ್ತೆ ಗೊತ್ತಿಲ್ಲ. ಅದು ಕೇಳ್ಬಿಟ್ಟು ಬೇಕಾದ್ರೆ ನನ್ನ ಪ್ರಶ್ನೆ ಕೇಳಿ, ನಾನು ಹೇಳ್ತೀನಿ. ಅಂದ್ರೆ ನಿನ್ನ ಆಲೋಚನೆಗಳಿಗೆ, ನಿನ್ನ ಊಹೆಗಳಿಗೆ, ನಿನ್ನ ಇಮ್ಯಾಜಿನೇಷನ್ಸ್ ಎಲ್ಲ ಶಕ್ತಿ ಇದೆ. ಯಾಕಂದ್ರೆ ನೀನ್ ಭಗವಂತ. ನೀನು ಅಹಂ ಬ್ರಹ್ಮಾಸ್ಮಿ. ತಮಾಷೆಗೆ ಹೇಳಿಲ್ಲ ಆದಿಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ. ತಮಾಷೆಗೆ ಹೇಳಿದ ಮಾತಲ್ಲ, ಸತ್ಯವಾಕದು, ಸತ್ಯ ಮಾತು ಅದು. ಅಂದ್ರೆ ನಿನ್ನಲ್ಲಿ ನೀನೇ ಭಗವಂತ, ನೀನೇ ಬ್ರಹ್ಮ, ನಿನ್ನಲ್ಲಿ ಶಕ್ತಿ ಇದೆ. ಸೃಷ್ಟಿ ಮಾಡ್ತಕ್ಕಂಥ ಆ ಒಂದು ಶಕ್ತಿ ನಿನ್ನಲ್ಲಿ ಇದೆ. ಆ ಒಂದು ಇದೆ. ಆ ಶಕ್ತಿನ ಬಳಸ್ಕ, ನೀನು ಮುಂದೆ ಹೋಗು. ನೀ ದೇಹ ಒಂದೇ ಅಲ್ಲ.
ನೀನ್ ಲಿಮಿಟ್ ಹಾಕಬೇಡ. ನೀನೇನು ಸೃಷ್ಟಿಕರ್ತ ನೀನು. ಪ್ರತಿಯೊಬ್ಬ ಮಾನವಗೂ ಕೂಡ ಎಲ್ಲರಿಗೂ ಶಕ್ತಿ ಇದೆ. ಪ್ರತಿ ಜೀವಿಗೂ ಆ ಶಕ್ತಿ ಇದೆ. ಯಾಕಂದ್ರೆ ಯಾವಾಗ್ಲೂ ಆ ಶಕ್ತಿ ಇದ್ದೇ ಇರುತ್ತೆ ಆತ್ಮದಲ್ಲಿ, ಚೈತನ್ಯದಲ್ಲಿ. ಎಕ್ಸ್ಪ್ಯಾಂಡ್ ಆಗ್ಬೇಕಷ್ಟೇ. ಆ ಶಕ್ತಿ ಎಕ್ಸ್ಪ್ಯಾಂಡ್ ಆಗ್ಬೇಕಂದ್ರೆ ಏನು? ಧ್ಯಾನ, 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 ಧ್ಯಾನ. ಆ ಎಕ್ಸ್ಪ್ಯಾಂಡ್ ಆದ ತಕ್ಷಣ ಈ ವಿಷಯಗಳೆಲ್ಲ ಗೊತ್ತಾಗ್ತವೆ. ನಾನೇ ಬ್ರಹ್ಮ ಅಂತ ಗೊತ್ತಾಗುತ್ತೆ. ಕಟ್ಟ ಕಡೆಗೆ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗುತ್ತೆ. ಭಗವಂತ ಅಂತ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಎನ್ಲೈಟನ್ ಮಾಸ್ಟರ್ ತಿಳಿದಿದ್ದೇ ಈ ವಿಷಯ. ಏನ್ ತಿಳಿತು ಅಂದ್ರೆ ನಾನೇ ಭಗವಂತ ಅಂತ ತಿಳಿತು. ನಾನೊಬ್ನೇ ಭಗವಂತ ಅಲ್ಲ, ಎಲ್ಲರೂ ಭಗವಂತರೇ. ಎಲ್ಲರೂ ಭಗವಂತರೇ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಆಲೋಚನೆಗಳನ್ನು ಗಮನಿಸಬೇಕು. ಈ ಆಲೋಚನೆಗಳಿಂದ ಏನು ಸೃಷ್ಟಿ ಆಯ್ತು? ನೆಗೆಟಿವ್ ಮಾತಾಡದೆ ನೆಗೆಟಿವ್ ಸೃಷ್ಟಿ ಆಯ್ತಾ? ಪಾಸಿಟಿವ್ ಸೃಷ್ಟಿ ಆಯ್ತಾ? ಡೌಟ್ ಪಟ್ಟೆ ಯಾವುದೋ ಒಂದು ಕೆಲಸ ಮಾಡ್ಬೇಕಂತ ಡೌಟ್ ಪಟ್ಟಾಗ ಕೆಲಸ ಆಯ್ತಾ ಇಲ್ಲ? ಅಥವಾ ಡೌಟ್ ಪಡ್ಲಿಲ್ಲ, ನಾನು ಏನು ಪ್ಯೂರ್ ಆಗಿದ್ದೆ, ನಾನು ನಾನು ಇವತ್ತು ಆ ಎಲ್ಲೋ ಒಂದು ಧ್ಯಾನ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಮ್ಮ ಮನೇಲಿ ಮನೆ ಮನೆ ಧ್ಯಾನ ಇಟ್ಕೊಂಡಿದ್ದೀನಿ. ಮನೆ ಮನೆ ಧ್ಯಾನ ಇಟ್ಕೊಂಡಿದ್ದೀನಿ. ನನಗೆ ಸೃಷ್ಟಿ ನೇಚರಿಗೆ ಕೇಳ್ತೀನಿ ನಾನು, ಮಳೆ ಬರಬಾರ್ದು ನಮ್ಮ ಮನೆಗೆ, ಒಂದು 100 ಜನ ಬಂದು ನಮ್ಮ ಮನೇಲಿ ಧ್ಯಾನ ಮಾಡ್ಬೇಕಂದ್ರೆ ಪ್ಯೂರ್ ಆಗಿ ಅನ್ಕೊಂಡ್ರೆ 100 ಜನ ಬಂದೇ ಬರ್ತಾರೆ. ಮಳೆ ಕೂಡ ಬರಲ್ಲ, ಸೃಷ್ಟಿನೇ ಎಲ್ಲ ಸಹಕರಿಸುತ್ತೆ. ಎಲ್ಲಿ ಕೊರತೆ ಇದೆ ಅಂತಂದ್ರೆ ನನ್ನ ಆಲೋಚನೆಗಳಲ್ಲಿ ಕೊರತೆ ಇದೆ ಸಮಸ್ಯೆ ಅಲ್ಲಿರೋದು. ಪ್ರತಿಯೊಬ್ಬರಿಗೂ ಸಾಧ್ಯ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸಾಧ್ಯ. ಯಾರು ಕಡಿಮೆ ಅಲ್ಲ, ಯಾರು ಹೆಚ್ಚಲ್ಲ. ಎಲ್ಲರೂ ಸಮಾನನೇ. ಎಲ್ಲರಿಗೂ ಸಮಾನವಾದ ಶಕ್ತಿ ಕೊಟ್ಟಿದೆ ಪ್ರಕೃತಿ. ಬಟ್ ವಿಷಯ ಗೊತ್ತಿಲ್ಲ ಅಷ್ಟೇ. ನಾನು ಭಗವಂತ ಅಂತ ಗೊತ್ತಿಲ್ಲ. ನಾನು ಈ ದೇಹನೇ, ನಾನು ಈ ಕಷ್ಟಗಳೇ ಅನ್ಕೊಂಡ್ಬಿಟ್ಟಿದೀವಿ ನಾವು. ಈ ಪ್ರಪಂಚದಲ್ಲಿ ಏನು ನಾವು ಇದ್ದೀವಿ, ಆ ಕಷ್ಟಗಳೇ ನಾವು ಅನ್ಕೊಂಡಿದ್ದೀವಿ. ಆ ಕಷ್ಟಗಳಿಂದ ಬನ್ನಿ ಹೊರಗಡೆ. ಆ ಒಂದು ದೇಹದಿಂದ ಹೊರಗೆ ಬನ್ನಿ. ಸ್ವಲ್ಪ ದೇಹನ ಮರೀರಿ. ಈ ಸಂಸಾರ ಮರೀರಿ. ಈ ಸಮಾಜ ಮರೀರಿ. ಮರೆತು 1 ಗಂಟೆ, 2 ಗಂಟೆ, 5 ಗಂಟೆ, 10 ಗಂಟೆ ಧ್ಯಾನಕ್ಕೆ ಕೂತ್ಕೊಳ್ಳಿ. ಗೊತ್ತಾಗುತ್ತೆ ಏನಂತ. ಏನ್ ಗೊತ್ತಾಗುತ್ತೆ ಅಂದ್ರೆ ನಾನು ಸೃಷ್ಟಿಕರ್ತ ಅಂತ ಗೊತ್ತಾಗುತ್ತೆ. ಎನರ್ಜಿ, ಥಾಟ್, ಮ್ಯಾಟರ್, ಕಾನ್ಷಿಯಸ್ನೆಸ್. ನೋಡಿ, ಶಕ್ತಿ, ಆಲೋಚನೆಗಳು, ವಸ್ತು ವಸ್ತು ಸೃಷ್ಟಿಯಾಗುತ್ತೆ. ಆ ಒಂದು ಶಕ್ತಿಯಿಂದ, ಶಕ್ತಿ ಅಂತಕ್ಕಂಥದ್ರಿಂದ ಆಲೋಚನೆ ಶುರುವಾಗುತ್ತೆ. ಆಲೋಚನೆ ಸರಿಯಾದ ಆದ್ರೆ ಸರಿಯಾದ ಸೃಷ್ಟಿಯಾಗುತ್ತೆ. ಮ್ಯಾಟ್ರು, ವಸ್ತು ಸೃಷ್ಟಿಯಾಗುತ್ತೆ. ವಸ್ತು ಒಳ್ಳೇದಾದ್ರೆ ಕಾನ್ಷಿಯಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ. ವಸ್ತು ಕೆಟ್ಟ ಸೃಷ್ಟಿಯಾದ್ರೆ ಕಾನ್ಷಿಯಸ್ನೆಸ್ ಕಡಿಮೆ ಆಗುತ್ತೆ. ಆ ಒಂದು ಪ್ರಜ್ಞೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ನಿನ್ನ ಒಂದು ಆತ್ಮ ಪ್ರಜ್ಞೆ ಕಡಿಮೆ ಆಗುತ್ತೆ. ನೀನು ಸೇವೆ ಮಾಡು 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 ಏನಾಗುತ್ತೆ? ನಿನ್ನ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪತ್ರಿಜಿಯವರಿಗೆ ಯಾಕೆ ಅಷ್ಟು ಮಟ್ಟಿಗೆ ಶಕ್ತಿ ಇತ್ತಂದ್ರೆ 40 ವರ್ಷ ಮನೆ ಮನೆಗೆ ಅಲ್ದಲ್ದು ಧ್ಯಾನ ಹೇಳ್ಕೊಟ್ರು. ಏನಾಯ್ತು? ಧ್ಯಾನ ಹೇಳ್ಕೊಟ್ಟು 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 ಸೇವೆ ಮಾಡಿ 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 ಆ ಒಂದು ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಯ್ತು. ಆತ್ಮ ಪ್ರಕಾಶ ಹೆಚ್ಚೆಚ್ಚು, ಆತ್ಮದಲ್ಲಿ ಶಕ್ತಿ ಜಾಸ್ತಿ ಆಯ್ತು. ಅವ್ರು ಕಡ್ತಾಲಲ್ಲಿ ನಡೆದಾಡಿದ್ರೆ ಅವರಿಂದ ಹಿಮಾಲಯದ ಮಾಸ್ಟರ್ಸ್ ಎಲ್ಲ ಅವರಿಗೆ ಎನರ್ಜಿ ಕೊಡೋರು. ಅಷ್ಟು ಅವ್ರಿಂದ ಹೋದ್ರೆ ತಣ್ಣಗೆ ಅನ್ಸೋದು. ಅಂದ್ರೆ ಹಿಮಾಲಯ ಮಾಸ್ಟರ್ಸ್ ಎಲ್ಲ ವಾಕಿನ್ ಆಗೋರು ಕಡ್ತಾಲಲ್ಲಿ ಅವರಿಗೆ. ಎದಕ್ಕೆ ಮಾಡ್ತಿದ್ರು ಅವರೆಲ್ಲ? ಎದಕ್ಕೆ ಮಾಡಿದ್ರು ಹಿಮಾಲಯನ್ ಮಾಸ್ಟರ್ಸ್? ಪತ್ರಿಜೋತ್ರ ಯಾಕೆ ಬರ್ತಾರೆ? ಅಷ್ಟು ಸೇವೆ ಮಾಡಿದ್ರು ಅವರು. ಅಷ್ಟು ಸೇವೆ ಮಾಡಿದ್ರು. ಮಾಡೋಣ ಸೇವೆ, ನಾವು ಮಾಡೋಣ. ಸೇವೆ ಮಾಡಿದಷ್ಟು ಧ್ಯಾನ ಮಾಡಿದ್ರೆ 100 ಪಟ್ಟು ಶಕ್ತಿ, ಸೇವೆ ಮಾಡಿದ್ರೆ 1000% ಶಕ್ತಿ. ಧ್ಯಾನ ಮಾಡಿದ್ರೆ ನಿನ್ಗೊಂದೇ ಬರುತ್ತೆ ಶಕ್ತಿ. ನಿನ್ನ ಒಂದು ಧ್ಯಾನ ಸಾಧನೆಯಿಂದ ಬರುತ್ತೆ ಅಷ್ಟೇ. ಅದೇ ಸೇವೆ ಮಾಡು, ಆಸ್ಟ್ರಲ್ ಮಾಸ್ಟರ್ಸ್ ಕೂಡ ಶಕ್ತಿ ಕೊಡ್ತಾರೆ ನಿನಗೆ. ನಿನ್ನ ಶಕ್ತಿ ಜೊತೆಗೆ ಆ ಆಸ್ಟ್ರಲ್ ಮಾಸ್ಟರ್ಸ್ ಎನರ್ಜಿ ಕೊಡ್ತಾರೆ ನಿನಗೆ. ಅವಾಗ ಶಕ್ತಿ ಜಾಸ್ತಿ ಆಯ್ತು. ಅದ್ಭುತವಾದ ಮಿರಾಕ್ಲಸ್ ಆಲೋಚನೆಗಳು ಆ ಶಕ್ತಿಯಿಂದ, ಮಿರಾಕ್ಲಸ್ ಆಲೋಚನೆಗಳಿಂದ ಮಿರಾಕ್ಲಸ್ ಸೃಷ್ಟಿಯಾಗುತ್ತೆ. ಮ್ಯಾಟರ್ ಅಂತಕ್ಕಂಥದ್ದು ಅದ್ಭುತವಾಗಿ ಸೃಷ್ಟಿಯಾಗುತ್ತೆ. ದೊಡ್ಡ ದೊಡ್ಡ ಧ್ಯಾನ ಯಜ್ಞ ಸೃಷ್ಟಿಯಾಗ್ತವೆ. ಅಂತ ಒಂದು ದೊಡ್ಡ ದೊಡ್ಡ ಮಹತ್ ಕಾರ್ಯದಿಂದ ಆ ಒಂದು ಭೂಮಿಗೆ ಎಂಥ ಒಂದು ಕೊಡುಗೆ ಅದು. ಎಂಥ ಎಷ್ಟು ಹಿಂಸೆ ನಿಲ್ಲುತ್ತೆ ಆ ಒಂದು ಧ್ಯಾನ ಯಜ್ಞಗಳಿಂದ. ಅಂದ್ರೆ ಎಲ್ಲಿಂದ ಬಂತು ಅಂದ್ರೆ ಆ ಶಕ್ತಿ ಹೆಚ್ಚಾಯ್ತು. ಆ ಸೇವೆ ಅಂತಕ್ಕಂಥದ್ರಿಂದ ಆ ಶಕ್ತಿ ಜಾಸ್ತಿ ಆಯ್ತು. ನೋಡಿ ಹೆಂಗಿದೆ ವಿಷಯ. ಯಾಕೆ ಪತ್ರಿಜಿಯವರು ಸೇವೆ ಮಾಡಿ ಧ್ಯಾನ ಹೇಳ್ಕೊಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಿನ್ನ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ನಿನ್ನ ಒಂದು ಜ್ಞಾನ ಜಾಸ್ತಿ ಆಗುತ್ತೆ. ನಿನ್ನ ಒಂದು ಚೈತನ್ಯ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿನ್ನ ಆತ್ಮದ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಅಲ್ವಾ? ಯಾಕೆ ಮಾಡಬಾರ್ದು ಮತ್ತೆ? ಈ ವಿಷಯ ಇದೇ ವಿಷಯ.
ಯಾಕೆ ಪ್ರತಿಯೊಬ್ಬ ಎನ್ಲೈಟನ್ ಮಾಸ್ಟರ್ ಸೇವೆ ಮಾಡಂತ ಯಾಕೆ ಹೇಳ್ತಾನೆ ಅಂದ್ರೆ, ಸೇವೆ ಮಾಡಿದ್ರೆ ಆ ಒಂದು ಆತ್ಮದ ಚೈತನ್ಯ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಶಕ್ತಿ ಜಾಸ್ತಿ ಆಗುತ್ತೆ. ಕೆಲಸ ಮಾಡಿ, 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 ಸೇವೆ ಮಾಡಿ, ಮಾಡಿ. ಅಲ್ವಾ? ಸೊ ಎಲ್ಲರೂ ಕೂಡ ಇನ್ಮೇಲೆ ಧ್ಯಾನ ದಸರಾ ಇದೆ ನಮ್ಗೆ. ಧ್ಯಾನ ದಸರಕ್ಕೆ ಹೆಚ್ಚೆಚ್ಚು ಕೆಲಸ ಮಾಡೋಣ. ಹೆಚ್ಚೆಚ್ಚು ಕೆಲಸ ಮಾಡಿದಾಗ ಏನಾಗುತ್ತೆ? ನಿನ್ನ ಶಕ್ತಿ ಹೆಚ್ಚಾಗುತ್ತೆ. ಲೋಕ ಕಲ್ಯಾಣ. ಲೋಕ ಕಲ್ಯಾಣಕ್ಕೆ ಮಾಡಿದ್ರೆ ಏನಾಗುತ್ತೆ? ಆಸ್ಟ್ರಲ್ ಮಾಸ್ಟರ್ಸ್ ನಿನಗೆ ಹೆಚ್ಚೆಚ್ಚು ಕೊಡ್ತಾರೆ. ಯಾರು ಹೆಚ್ಚೆಚ್ಚು ಸೇವೆ ಮಾಡ್ತಾರೆ ಅವರು ಹೆಚ್ಚೆಚ್ಚು ಶಕ್ತಿ. ಅವರಿಗೆ ಅದ್ಭುತವಾದ ಆಲೋಚನೆಗಳು, ಮಿರಾಕ್ಲಸ್ ಆಲೋಚನೆಗಳು, ದೇಹ ಮಂತ್ರಪಿಂಡ ಆಗುತ್ತೆ. ಅಷ್ಟು ಶಕ್ತಿ ಇರುತ್ತೆ ದೇಹದಲ್ಲಿ. ಮಾಂಸಪಿಂಡದಿಂದ ಮಂತ್ರಪಿಂಡ ಆಗುತ್ತೆ ಸೇವೆ ಮಾಡಿದ್ರೆ. ನೋಡಿ, ಯಾವ ರೋಗ ಬರಲ್ಲ, ಯಾವ ವೈರಸ್ ಬರಲ್ಲ ದೇಹದ ಹತ್ರ ಅವಾಗ. ಅಲ್ವಾ ಮಾಸ್ಟರ್ಸ್? ಹಾಗಾಗಿ ನಾವು ಫಸ್ಟು ಧ್ಯಾನ ಮಾಡಿದ್ಮೇಲೆ ಏನ್ ತಿಳ್ಕೊಂತೀವಿ? ಸರಿಯಾಗಿ ಆಲೋಚನೆ ಮಾಡ್ಬೇಕಂತ ತಿಳ್ಕೊಂತೀವಿ. ಸರಿಯಾಗಿ ಮಾತಾಡ್ಬೇಕಂತ ತಿಳ್ಕೊಂತೀವಿ. ಅದಾದ್ಮೇಲೆ ನೆಕ್ಸ್ಟು ಈ ಆಲೋಚನೆಗಳಿಂದ ಏನ್ ಸೃಷ್ಟಿ ಆಗುತ್ತೆ? ಮಾತಿಂದ ಏನ್ ಸೃಷ್ಟಿ ಆಗುತ್ತೆ? ಅದಾದ್ಮೇಲೆ ಇನ್ನೂ ಶಕ್ತಿ ಜಾಸ್ತಿ ಮಾಡ್ಕೊಳಕ ದಾರಿ ಯಾವ್ದಪ್ಪ ಅಂದ್ರೆ ಸೇವೆ. ಅದ್ಭುತವಾದದ್ದು. ಅದ್ಭುತವಾದ ವಸ್ತು. ಅದ್ಭುತವಾದ ವಸ್ತು ಅನ್ನೋದಕ್ಕಿಂತಲೂ ಅದ್ಭುತವಾದ ಒಂದು ದೊಡ್ಡ ಆಪರ್ಚುನಿಟಿ ಆತ್ಮಕ್ಕೆ. ಒಂದು ದೊಡ್ಡ ಅವಕಾಶ. PSSM ಅಲ್ಲಿ ಮಹಾ ಅವಕಾಶ. ಯಾಕಂದ್ರೆ ಎಲ್ಲರಿಗೂ ಫ್ರೀಡಮ್ ಇದೆ. ಏನು ಮಾಡ್ತೀರಂತ ಯಾರು ಕೇಳಲ್ಲ. ಹೋಗು ಹೇಳ್ಕೊಡು. ಗೊತ್ತಿದ್ದು ಹೇಳ್ಕೊಡು ಮತ್ತೆ ನೋಡಿ. ನಿನಗೇನು ನಿಬಂಧನೆಗಳಿಲ್ಲ. ಏನು ಕಟ್ಟುಪಾಡುಗಳಿಲ್ಲ. ಇದು ಮಾಡು ಅಂತ ಹೇಳಲ್ಲ, ಇದು ಮಾಡ್ಬೇಡ ಅಂತ ಯಾರು ಹೇಳಲ್ಲ. ಏನು ಗೊತ್ತು ಅದು ಹೇಳ್ಕೊಡು. ಅಷ್ಟೇ ನೋಡಿ. ಇನ್ನೆಷ್ಟು ಬೇಕು? ಇನ್ನೇನ್ ಬೇಕು? ಪತ್ರಿಜಿಯವರಂತ ಗುರು ಸಿಗ್ಬೇಕಂದ್ರೆ ಎಷ್ಟು ಜನ್ಮದ ಅದೃಷ್ಟನೋ ಅದು. ಅಲ್ವಾ? ಸೊ ಮಾಡ್ಬೇಕು ಮಾಸ್ಟರ್ಸ್. ಇವೆಲ್ಲ ಮಾಡಿದಾಗ ಏನಾಗುತ್ತೆ? ಇದೆಲ್ಲ ಕೆಲಸ ನಡೆಯುತ್ತೆ ನಮ್ಮ ಒಳಗಡೆ. ಎನರ್ಜಿ, ಮ್ಯಾಟರ್, ಥಾಟ್, ಕಾನ್ಷಿಯಸ್ನೆಸ್ ನೋಡಿ ಈ ವಿಷಯಗಳು ನಡೀತಾವೆ ಒಳಗಡೆ ಎಲ್ಲ. ಹಂಗಾಗಿ ನೀವು ದಿನ 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 ಧ್ಯಾನ ಮಾಡ್ತಾ ಮಾಡ್ತಾ ಏನ್ ಜಾಸ್ತಿ ಆಗ್ತಿದೆ? ನಿಮ್ಮ ಆತ್ಮದ ಒಂದು ಚೈತನ್ಯ ಅಂತಕ್ಕಂಥ ದಿನ ದಿನ ಎಕ್ಸ್ಪಾಂಡ್ ಆಗ್ತಿದೆ. ನಿಮ್ಮ ಆರ ಎಕ್ಸ್ಪಾಂಡ್ ಆಗ್ತಿದೆ. ಫಸ್ಟ್ ಏನು ಆರ ಒಂದು 3 ಮೀಟರ್ 5 ಮೀಟರ್ ಇದ್ದಿದ್ದು 1000 ಮೀಟರ್ ಆಗುತ್ತೆ ದಿನ ದಿನ ಧ್ಯಾನ ಮಾಡಿ ಮಾಡಿ, ಸೇವೆ ಮಾಡಿ ಮಾಡಿ. ನೋಡಿ, ಎಲ್ಲೋ ಇದ್ರೆ ಯಾರೋ ಒಬ್ಬ ಯೋಗಿ ಇದ್ದಾನೆ ಅಂತ ಗೊತ್ತಾಗುತ್ತೆ ಧ್ಯಾನ ಮಾಡೋನಿಗೆ. ಅವನು ಎಂದೋ 1 ಕಿಲೋಮೀಟರ್ ದೂರ ಇದ್ರೆ ಗೊತ್ತಾಗುತ್ತೆ ಒಬ್ಬ ಯೋಗಿ ಬಂದಿದ್ದಾನಂತ. ಅಂದ್ರೆ ಅವನ ಆರ ಅಷ್ಟು ಎಕ್ಸ್ಪಾಂಡ್ ಆಗಿರುತ್ತೆ. ಪತ್ರಿಜಿಯವರು ಎಲ್ಲೋ ಇದ್ರೆ ಒಂದು ಹೊಸ ಒಂದು ಎನರ್ಜಿ ಅನ್ಸೋದು. ಯಾರೋ ಒಬ್ಬ ಮಹಾಪುರುಷ ಇದ್ದಾನೆ ಅನ್ಸೋದು ಎಷ್ಟೋ ದೂರ ಇದ್ರೆ. ಯಾಕಂದ್ರೆ ಅವ್ರ ಆರ ಅಷ್ಟು ಎಕ್ಸ್ಪಾಂಡ್ ಆಗಿರುತ್ತೆ ಸೇವೆ ಮಾಡಿ 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 ಮಾಡಿ. ಇದು ವಿಷಯ. ಸೇವೆ ಮಾಡೋದು ನಮ್ಮ ಉದ್ಧಾರಕ್ಕೋಸ್ಕರನೇ. ಧ್ಯಾನ ಮಾಡೋದು ಕೂಡ ನಮ್ಮ ಉದ್ಧಾರಕ್ಕೋಸ್ಕರನೇ. ಸಸ್ಯಾಹಾರಿ ಆಗು ಅಂತ ಹೇಳೋದು ಕೂಡ ನಮ್ಮ ಉದ್ಧಾರಕ್ಕೋಸ್ಕರನೇ. ಬೇರೆಯವ್ರಿಗೋಸ್ಕರ ಅಲ್ಲ ಅದು. ಅಫ್ಕೋರ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಅದರಿಂದ ನಮ್ಗೆ ಎಷ್ಟೋ ಲಾಭ ಇದೆ ಅದರಿಂದ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಮಾಡ್ಬೇಕು, ಸೇವೆ ಮಾಡ್ಬೇಕು. ಹೆಚ್ಚೆಚ್ಚು 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 ಸೇವೆ ಮಾಡ್ಬೇಕು. ಹೆಚ್ಚೆಚ್ಚು ಸಾಧನೆ ಮಾಡ್ಬೇಕು. ಇವೇ ನಡೀತವೆ. ನಿನ್ನ ಆಲೋಚನೆಗಳು ಮಿರಾಕ್ಲಸ್ ಆಗ್ತವೆ. ನಿನ್ನ ಮಾತುಗಳು ಮಿರಾಕ್ಲಸ್ ಆಗ್ತವೆ. ಶಕ್ತಿ ಜಾಸ್ತಿ ಆದಾಗ. ಸೊ ಇದು ವಿಷಯ ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ